ನಮಸ್ಕಾರ. ಇವತ್ತು ನಾನು ಇತ್ತೀಚೆಗೆ ನಡೆದ ಒಂದು ತುಂಬಾ ದುಃಖಕರ ಘಟನೆ ಬಗ್ಗೆ ಮಾತಾಡೋಣ. ಏರ್ ಇಂಡಿಯಾ ವಿಮಾನ 171ರ ಅಪಘಾತ. ಹೌದು, ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಅದು. ಬೋಯಿಂಗ್ 787 ಡ್ರೀಮ್ ಲೈನರ್ ಅಲ್ವಾ? ಹೌದು, ಅದೇ VTANB ನೋಂದಣಿಯ ವಿಮಾನ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಸುಮಾರು 30 ಸೆಕೆಂಡ್ಗಳಲ್ಲಿ ಅನ್ಸುತ್ತೆ. ಅಷ್ಟೇನಾ? ಅಷ್ಟ್ರಲ್ಲೇ? ಹೌದು, ಅಷ್ಟ್ರಲ್ಲೇ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿರೋ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಅದು ಪತನ ಆಗಿದೆ. ಅಯ್ಯೋ ದೇವ್ರೆ. ಆಮೇಲೆ ತಕ್ಷಣ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ವರದಿಗಳು ಹೇಳ್ತಿವೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಲಭ್ಯ ಇರೋ ಮಾಹಿತಿಗಳ ಆಧಾರದ ಮೇಲೆ ಏನಾಯ್ತು, ಎಷ್ಟು ಸಾವು ನೋವು, ಆಮೇಲೆ ತನಿಖೆ ಎಲ್ಲ ಹೇಗಿದೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ. ಮೊದಲಿಗೆ ಸಾವು ನೋವಿನ ಸಂಖ್ಯೆ ಬಗ್ಗೆ ಮಾತಾಡೋಣ. ಅಂದ್ರೆ ಅದು ಕೇಳಕ್ಕೇನೆ ಬಹಳ ಕಷ್ಟ ಆಗ್ತಿದೆ. ವಿಮಾನದಲ್ಲಿ ಒಟ್ಟು 242 ಜನ ಇದ್ರು, 230 ಪ್ರಯಾಣಿಕರು ಮತ್ತೆ 12 ಸಿಬ್ಬಂದಿ. ದುರದೃಷ್ಟವಶಾತ್ ವಿಮಾನದಲ್ಲಿದ್ದ 241 ಜನರು ಮತ್ತೆ ನೆಲದ ಮೇಲೆ ಅಂದ್ರೆ ಆ ಹಾಸ್ಟೆಲ್ನಲ್ಲಿದ್ದ 19 ಜನರು ಎಲ್ಲರೂ ಮೃತಪಟ್ಟಿದ್ದಾರೆ. ಅಂದ್ರೆ ಒಟ್ಟು 260 ಸಾವುಗಳು. ಹೌದು, ಒಟ್ಟು 260. ಇದು ನಿಜಕ್ಕೂ ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ನಡೆದ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಒಂದಾಯಿತು. 260 ಸಾವುಗಳು ಮನಸ್ಸಿಗೆ ತುಂಬಾ ನೋವಾಗತ್ತೆ. ಆದ್ರೆ ಇದೆಲ್ಲದರ ಮಧ್ಯೆ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾರೆ ಅಂತಾನೂ ಸುದ್ದಿ ಇದೆ. ಹೌದು ಹೌದು, ವಿಶ್ವೇಶ್ವರ ಕುಮಾರ್ ರಮೇಶ್ ಅಂತ. ಅವರು ಬ್ರಿಟಿಷ್ ಭಾರತೀಯ ಪ್ರಯಾಣಿಕ. ಅದು ಹೇಗೆ ಸಾಧ್ಯವಾಯಿತು? ಅಂದ್ರೆ ಟೇಕ್ ಆಫ್ ಆದ ಕೇವಲ 30 ಸೆಕೆಂಡ್ನಲ್ಲಿ ನಡೆದ ಅಷ್ಟು ದೊಡ್ಡ ಅಪಘಾತದಲ್ಲಿ. ಇದು ನಿಜಕ್ಕೂ ಒಂದು ಪವಾಡ ಅಂತಾನೆ ಹೇಳಬೇಕು. ಪ್ರಾಥಮಿಕ ವರದಿಗಳ ಪ್ರಕಾರ ಟೇಕ್ ಆಫ್ ಆದ ತಕ್ಷಣವೇ ವಿಮಾನದ ಅವಶೇಷಗಳಿಂದ ಅವರು ಹೊರಗೆ ಎಸೆಯಲ್ಪಟ್ಟಿದ್ರು ಅಂತ ಹೇಳಲಾಗ್ತಿದೆ. ಹೌದು, ಇಂತಹ ಒಂದು ದೊಡ್ಡ ಅಪಘಾತದಲ್ಲಿ ಒಬ್ಬರಾದರೂ ಬದುಕುಳಿಯೋದು ಅನ್ನೋದೇ ಅತ್ಯಂತ ಅಪರೂಪದ ಅಸಾಮಾನ್ಯವಾದ ವಿಷಯ. ಇದರ ಬಗ್ಗೆ ಇನ್ನೂ ಸ್ಪಷ್ಟತೆ ತನಿಖೆಯಿಂದ ಬರಬೇಕು. ಹಾಗಾದ್ರೆ ತನಿಖೆ ಬಗ್ಗೆ ಹೇಳಿ. ಯಾರು ಮಾಡ್ತಿದ್ದಾರೆ, ಹೇಗ್ ನಡೀತಿದೆ? ವಾಯ್ಸ್ ರೆಕಾರ್ಡರ್ CVR ಮತ್ತೆ ಫ್ಲೈಟ್ ಡೇಟಾ ರೆಕಾರ್ಡರ್ FDR. ಕರೆಕ್ಟ್. ಆ 2 ರೆಕಾರ್ಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಗುಡ್. ಅದರ ವಿಶ್ಲೇಷಣೆ ಎಲ್ಲಿ ನಡೀತಿದೆ? ಸಾಮಾನ್ಯವಾಗಿ ಬೇರೆ ದೇಶಕ್ಕೆ ಕಳಿಸ್ತಾರಲ್ಲ, ಇಲ್ಲ, ಸದ್ಯದ ಮಾಹಿತಿ ಪ್ರಕಾರ ಇವೆರಡರ ವಿಶ್ಲೇಷಣೆಯನ್ನ ಭಾರತದಲ್ಲೇ ಮಾಡಲಾಗ್ತಿದೆ, AIBಯ ಲ್ಯಾಬ್ನಲ್ಲೇ. ಹೌದಾ? ಹೌದು. ಆದ್ರೆ ನಮ್ಮ ನಾಗರಿಕ ವಿಮಾನಯಾನ ಸಚಿವರಾದ ರಾಮ್ ಮೋಹನ್ ನಾಯ್ಡು ಅವರು ಹೇಳಿರೋ ಹಾಗೆ ಅಮೆರಿಕಾದ NTSB ಅಂದ್ರೆ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಮತ್ತೆ ವಿಮಾನ ತಯಾರಿಕಾ ಕಂಪನಿ ಬೋಯಿಂಗ್ ಇವರೆಲ್ಲರ ಸಹಾಯವನ್ನ ಪಡಿತಾ ಇದ್ದೀವಿ ಅಂತ ಖಾತ್ರಿಪಡಿಸಿದ್ದಾರೆ. ಸರಿ, ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ಇದೆ. ಏನಾದ್ರೂ ಪ್ರಾಥಮಿಕ ಸುಳಿವು ಸಿಕ್ಕಿದ್ಯಾ, ಯಾಕೆ ಹೀಗಾಯಿತು ಅಂತ? ಒಂದು ಪ್ರಮುಖವಾದ ಸುಳಿವು ಸಿಕ್ಕಿದೆ ಅಂತ ಹೇಳಬಹುದು. ವಿಮಾನದಲ್ಲಿ RAT ಅಂತ ಒಂದು ವ್ಯವಸ್ಥೆ ಇರುತ್ತೆ, ರ್ಯಾಮ್ ಎ ಟರ್ಬೈನ್. RAT ಅದೇನು? ಅದು ಹೇಗೆ ಅಂದ್ರೆ ಒಂದು ಸಣ್ಣ ಟರ್ಬೈನ್ ತರ. ವಿಮಾನದ 2 ಇಂಜಿನ್ಗಳು ಫೇಲ್ ಆದಾಗ ಮತ್ತೆ APU ಕೂಡ ಕೆಲಸ ಮಾಡದಿದ್ದಾಗ ಗಾಳಿಯ ಒತ್ತಡದಿಂದ ಇದು ತಿರುಗಿ ವಿಮಾನದ ಮುಖ್ಯ ಕಂಟ್ರೋಲ್ಗಳಿಗೆ ಬೇಕಾದ ಕನಿಷ್ಠ ವಿದ್ಯುತ್ ಮತ್ತು ಹೈಡ್ರಾಲಿಕ್ ಪವರ್ ಕೊಡುತ್ತೆ. ಇದೊಂದು ಕೊನೆಯ ರಕ್ಷಣಾ ವ್ಯವಸ್ಥೆ ಇದ್ದ ಹಾಗೆ. ಈ RAT ಅದು ಆಟೋಮ್ಯಾಟಿಕ್ ಆಗಿ ನಿಯೋಜನೆಗೊಂಡಿದೆ, ಅಂದ್ರೆ ಡಿಪ್ಲಾಯ್ ಆಗಿದೆ ಅಂತ ಗೊತ್ತಾಗಿದೆ. ಇದರ ಅರ್ಥ ಏನ್ ಸೂಚಿಸುತ್ತೆ? ಇದು ನಿಯೋಜನೆ ಆಗಿದೆ ಅಂದ್ರೆ ಟೇಕ್ ಆಫ್ ಆದ ತಕ್ಷಣವೇ ವಿಮಾನದಲ್ಲಿ ಬಹುಶಃ ಪೂರ್ತಿ ಪವರ್ ಫೇಲಿಯರ್ ಆಗಿತ್ತು. ಅಂದ್ರೆ ಬಹುಶಃ 2 ಇಂಜಿನ್ಗಳು ಒಂದೇ ಸಾರಿ ವಿಫಲವಾಗಿರಬಹುದು ಅನ್ನೋ ಒಂದು ಬಲವಾದ ಸಂಶಯ ಇದೆ. 2 ಇಂಜಿನ್ಗಳು ಒಟ್ಟಿಗೆ, ಅದರಲ್ಲೂ ಈ 787 ಡ್ರೀಮ್ ಲೈನರ್ನಂತ ಹೊಸ ಮಾಡೆಲ್ ವಿಮಾನದಲ್ಲಿ. ಇದು ನಂಬಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹೌದು, ನಿಜ. ಆಧುನಿಕ ಟ್ವಿನ್ ಇಂಜಿನ್ ಜೆಟ್ಗಳಲ್ಲಿ ಹೀಗಾಗೋದು ತುಂಬಾನೇ ಅಪರೂಪ. ಅದಕ್ಕೇನೆ ತನಿಖೆ ಈ ಪಾಯಿಂಟ್ ಮೇಲೆ ಹೆಚ್ಚು ಗಮನ ಹರಿಸ್ತಿವೆ. ಆದ್ರೆ ಇದು ಸದ್ಯಕ್ಕೆ ಒಂದು ಸುಳುವಷ್ಟೇ. ಅಂತಿಮ ತೀರ್ಮಾನಕ್ಕೆ ಬರಲು ಪೂರ್ತಿ ತನಿಖೆ ಆಗ್ಲೇಬೇಕು. ಖಂಡಿತ. ಇನ್ನು ಈ ಘಟನೆ ಆದ್ಮೇಲೆ ಏರ್ ಇಂಡಿಯಾ ಮತ್ತು ಬೋಯಿಂಗ್ ಕಂಪನಿಗಳ ಮೇಲೆ ಏನು ಪರಿಣಾಮ ಆಗಿದೆ? ಏರ್ ಇಂಡಿಯಾ ಅವರು ತಕ್ಷಣವೇ ತಮ್ಮಲ್ಲಿರುವ ಎಲ್ಲಾ ಬೋಯಿಂಗ್ 777 ಮತ್ತು 787 ವಿಮಾನಗಳನ್ನ ಪೂರ್ತಿಯಾಗಿ ಚೆಕ್ ಮಾಡಿಸೋಕೆ ಆದೇಶ ಮಾಡಿದ್ದಾರೆ. ಇದು ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ತಗೊಳ್ಳುವ ಮುನ್ನೆಚ್ಚರಿಕೆ. ಸರಿ. ಇನ್ನು ಬೋಯಿಂಗ್ ಕಡೆ ನೋಡೋದಾದ್ರೆ ಅವರ ಕಂಪನಿಯ ಶೇರ್ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆಗಿದೆ ಅಂತ ವರದಿಯಿದೆ. ಮತ್ತೆ ಪ್ಯಾರಿಸ್ ಏರ್ ಶೋ ನಡೀತಾ ಇತ್ತಲ್ಲ, ಅದರ ಮೇಲೂ ಇದರ ಪರಿಣಾಮ ಆಗಿದೆ ಅಂತಾನೂ ಹೇಳ್ತಿದ್ದಾರೆ.
ಓಕೆ. ಸರ್ಕಾರದ ಕಡೆಯಿಂದ ಏನ್ ಪ್ರತಿಕ್ರಿಯೆ ಬಂದಿದೆ? ತನಿಖೆ ಮುಂದಿನ ಹಂತಗಳೇನು? ನಾಗರಿಕ ವಿಮಾನಯಾನ ಸಚಿವಾಲಯ ಅವರು ಸಂಪೂರ್ಣ ಪಾರದರ್ಶಕ ತನಿಖೆ ನಡೆಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ICAO ಅಂದ್ರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ನಿಯಮಗಳ ಪ್ರಕಾರ 30 ದಿನಗಳಲ್ಲಿ ಒಂದು ಪ್ರಾಥಮಿಕ ವರದಿ ಮತ್ತೆ 1 ವರ್ಷದೊಳಗೆ ಅಂತಿಮ ವಿವರವಾದ ವರದಿ ಬರಬೇಕು ಅಂತ ನಿರೀಕ್ಷೆ ಇದೆ. ಸರಿ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆದ ತಕ್ಷಣವೇ ನಡೆದ ಒಂದು ಭಯಾನಕ ದುರಂತ. ಅತಿ ಹೆಚ್ಚು ಸಾವು ನೋವು ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಒಬ್ಬರು ಪಾರಾಗಿದ್ದಾರೆ. ಹೌದು. ಪ್ರಾಥಮಿಕ ತನಿಖೆಯಲ್ಲಿ 2 ಇಂಜಿನ್ಗಳು ವಿಫಲವಾಗಿರೋ ಸಾಧ್ಯತೆ ಬಗ್ಗೆ ಗಟ್ಟಿ ಸುಳಿವು ಸಿಕ್ಕಿದೆ, ಆ ರೇ 80 ನಿಯೋಜನೆಯಿಂದಾಗಿ. AAIB ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಸಹಾಯದೊಂದಿಗೆ ತನಿಖೆ ನಡೀತಿದೆ. ಹೌದು, ನೀವ್ ಹೇಳಿದ್ದು ಸರಿ. ಎಲ್ಲಾ ಮುಖ್ಯ ಅಂಶಗಳನ್ನ ಹೇಳಿದ್ರಿ. ಈಗ ತನಿಖೆಯ ಪೂರ್ತಿ ವರದಿಗಾಗಿ ಕಾಯ್ಬೇಕಷ್ಟೇ. ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚಿಸಲಿಕ್ಕೆ ಒಂದು ವಿಷಯ. ಈ ಅಪಘಾತದ ಬ್ಲ್ಯಾಕ್ ಬಾಕ್ಸ್ಗಳನ್ನ ಭಾರತದಲ್ಲೇ ವಿಶ್ಲೇಷಣೆ ಮಾಡ್ತಿದ್ದಾರೆ ಅಂತಾರಾಷ್ಟ್ರೀಯ ಸಹಾಯದೊಂದಿಗೆ. ಇಂತಹ ಒಂದು ತಾಂತ್ರಿಕವಾಗಿ ತುಂಬಾನೇ ಸಂಕೀರ್ಣವಾದ, ಅದರಲ್ಲೂ 2 ಇಂಜಿನ್ ಒಟ್ಟಿಗೆ ಫೇಲ್ ಆಗಿರಬಹುದಾದಂಥ ಅಪರೂಪದ ಘಟನೆಯ ಕಾರಣ ಕಂಡುಹಿಡಿಯುವಲ್ಲಿ ಈ ದೇಶದಲ್ಲೇ ವಿಶ್ಲೇಷಣೆ ಮಾಡೋ ವಿಧಾನ ಇದೆಯಲ್ಲ, ಇದರಿಂದ ಏನಾದರೂ ವಿಶೇಷ ಸವಾಲುಗಳಿರಬಹುದಾ ಅಥವಾ ಏನಾದರೂ ಅನುಕೂಲಗಳಿವೆಯಾ? ಇದರ ಬಗ್ಗೆ ಯೋಚಿಸಬಹುದು.